ನಮಸ್ಕಾರ ಸ್ನೇಹಿತರೆ, ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ವಿಡಿಯೋನಲ್ಲಿ ನಾವು ಇಂಜಿನಿಯರಿಂಗ್ ಅಂದರೆ ಏನು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ತಿಳಿದುಕೊಂಡಿದ್ವಿ. ಬೇಸಿಕ್ ಸಬ್ಜೆಕ್ಟ್ಸ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ನ ಕೂಡ ಕೊಟ್ಟಿದ್ದೆ. ಇವತ್ತು ಇನ್ ಡೀಟೇಲ್ ಆಗಿ ಬೇಸಿಕ್, ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ ಸಬ್ಜೆಕ್ಟ್ಸ್ ಬಗ್ಗೆ ಈ ಲೆಕ್ಚರ್ನಲ್ಲಿ ತಿಳಿದುಕೊಳ್ಳೋಣ. ಲಾಸ್ಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಓದೋದಕ್ಕೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂದರೆ ಟ್ರಿಗ್ನೋಮೆಟ್ರಿ, ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್, ಡಿಫರೆನ್ಷಿಯಲ್ ಈಕ್ವೇಷನ್ಸ್, ಪ್ರಾಬಬಿಲಿಟಿ ಮತ್ತು ಸ್ಟೊಕ್ಯಾಸ್ಟಿಕ್ಸ್ನಂತಹ ಅಡ್ವಾನ್ಸ್ ಸಬ್ಜೆಕ್ಟ್ಸ್ಗಳ ಬಗ್ಗೆ ಜ್ಞಾನ ಬಹಳ ಅತ್ಯಗತ್ಯವಾದದ್ದು ಅಂತ ಅಂದ್ಬಿಟ್ಟು. ಅದೇ ರೀತಿ ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಇರೋವಂಥ ಸಬ್ಜೆಕ್ಟ್ಸ್ನ 3 ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ ಅಂತ ಕೂಡ ಹೇಳಿದ್ದೆ. ಅದರಲ್ಲಿ ಬೇಸಿಕ್ ಕೋರ್ಸಸ್ನ ನಾವು 3ನೇ ಮತ್ತು 4ನೇ ಸೆಮಿಸ್ಟರ್ನಲ್ಲಿ ಓದ್ತೀವಿ. ಇಂಟರ್ಮೀಡಿಯೇಟ್ ಕೋರ್ಸಸ್ನ 5th ಮತ್ತು 6th ಸೆಮಿಸ್ಟರ್ನಲ್ಲಿ ಓದ್ತೀವಿ. ಮತ್ತು ಅಡ್ವಾನ್ಸ್ ಕೋರ್ಸಸ್ ಅಥವಾ ಎಲೆಕ್ಟಿವ್ಸ್ನ 7th ಮತ್ತು 8th ಸೆಮಿಸ್ಟರ್ನಲ್ಲಿ ನಮ್ಮ ಗೋಲ್ಸ್ ಮತ್ತು ಅಭಿರುಚಿಗೆ ತಕ್ಕಂತೆ ನಾವು ಚೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು ತಿಳಿಸಿದ್ದೆ. ನಾವೀಗ ಬೇಸಿಕ್ ಕೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಸಬ್ಜೆಕ್ಟ್ ಬಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಇದನ್ನು ಮೆಟೀರಿಯಲ್ ಸೈನ್ಸ್ ಅಂತಲೇ ಹೇಳಬಹುದು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಯಾವ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡ್ತೀವೋ ಅದರ ಸೈನ್ಸ್ ಮತ್ತು ಆ ಮೆಟೀರಿಯಲ್ಸ್ನ ಯಾಕೆ ಯೂಸ್ ಮಾಡಬೇಕು ಅನ್ನೋ ಒಂದು ಡೀಟೇಲ್ಸ್ ಇದರಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ಯೂಸ್ ಮಾಡುವಂಥ ಮಿನರಲ್ ಆಯಿಲ್ ತೊಗೊಂಡ್ರೆ ಅದಕ್ಕಿರುವಂಥ ಪ್ರಾಪರ್ಟೀಸ್ ಏನು. ಸೊ ಈ ರೀತಿ ಹಲವಾರು ಪ್ರಶ್ನೆಗಳಿಗೆ ಈ ಸಬ್ಜೆಕ್ಟ್ನಲ್ಲಿ ಉತ್ತರ ಸಿಗುತ್ತೆ. ಇದಕ್ಕೆ CS ಹಿಂದುಲ್ಕರ್ ಅನ್ನೋ ಆಥರ್ ಹಾಗೂ ಡೆಕ್ಕರ್ ಅನ್ನೋ ಆಥರ್ದು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ನೆಟ್ವರ್ಕ್ ಅನಾಲಿಸಿಸ್. ಸೊ ನೆಟ್ವರ್ಕ್ನ ಯಾವ ರೀತಿ ಅನಲೈಸ್ ಮಾಡಬೇಕು, ನಮ್ಮ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಏನಿದೆಯಲ್ಲ ಇದಕ್ಕೆ ಬೇರೆ ಡಿಫ್ರೆಂಟ್ ಸಿಗ್ನಲ್ಸ್ AC ಅಥವಾ DC ಇದನ್ನು ಕೊಟ್ಟಾಗ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದೇ ನೆಟ್ವರ್ಕ್ ಅನಾಲಿಸಿಸ್ನ ಉದ್ದೇಶ. ಸೊ ಇದೊಂದು ಅಪ್ರಾಕ್ಸಿಮೇಟೆಡ್ ಅನಾಲಿಸಿಸ್. ಸೊ ಇದಕ್ಕೆ ವ್ಯಾನ್ ವ್ಯಾಲ್ಕೆನ್ಬರ್ಗ್, ವಿಲಿಯಂ ಹೇಟ್ ಜೂನಿಯರ್ ಹಾಗೆ ಜೋಸೆಫ್ ಎಡ್ಮಿನಿಸ್ಟರ್ ಅನ್ನೋ ಆಥರ್ದು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಫೀಲ್ಡ್ ಥಿಯರಿ. ನಮ್ಮ ನೆಟ್ವರ್ಕ್ ಪ್ರಾಪರ್ಟೀಸ್ ಏನಿದೆಯಲ್ಲ ಅದನ್ನು ಮೈಕ್ರೋ ಲೆವೆಲ್ನಲ್ಲಿ ಫೀಲ್ಡ್ಸ್ನ ರೂಪದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಯೂಸ್ ಮಾಡಿ ಅನಾಲಿಸಿಸ್ ಮಾಡೋಕ್ಕೆ ಬೇಕಾಗಿರೋಂಥ ಫೀಲ್ಡ್ಸ್ ನಾಲೆಡ್ಜ್ ಏನಿದೆಯಲ್ಲ ಅದನ್ನು ಈ ಸಬ್ಜೆಕ್ಟ್ನಲ್ಲಿ ನಾವು ತಿಳ್ಕೊಬಹುದು. ಇದಕ್ಕೆ ಹೇಟ್ ಜೂನಿಯರ್ ಮತ್ತು JD ಕ್ರಾಸ್ ಅನ್ನೋ ಇಬ್ಬರು ಆಥರ್ದು ಟೆಕ್ಸ್ಟ್ ಬುಕ್ಸು ಪ್ರಿಸ್ಕ್ರೈಬ್ಡ್. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್. ಇದರಲ್ಲಿ ನೆಟ್ವರ್ಕ್ ಅನಾಲಿಸಿಸ್ನಲ್ಲಿ ಹೇಳಿದ ಹಾಗೆ ನಾವು ನೆಟ್ವರ್ಕ್ನ AC ಮತ್ತು DC ಸಿಗ್ನಲ್ಸ್ ಅಪ್ಲೈ ಮಾಡಿ ಔಟ್ಪುಟ್ನ ನಾವು ಅನಲೈಸ್ ಮಾಡ್ತೀವಿ. ಸೊ ಈ AC DC ತರಂಗಾಂತರಗಳು ದೇ ಆರ್ ನಥಿಂಗ್ ಬಟ್ ಸಿಗ್ನಲ್ಸ್. ಹಾಗೆ ಈ ನೆಟ್ವರ್ಕ್ ಏನಿದೆಯಲ್ಲ ಅದು ಸಿಸ್ಟಮ್ ಅಂತ ಕರಿಬೋದು. ಸೊ ಈಗ ರಿಯಲ್ ಟೈಮ್ನಲ್ಲಿ ಈ ರೀತಿ ಸಿಸ್ಟಮ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಸಿಗ್ನಲ್ನ ಹಾಕಿ ಅನಲೈಸ್ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಇಟ್ ಇಸ್ ನಾಟ್ ಎಕನಾಮಿಕ್. ನೀವೊಂದು ಯಾವುದೋ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡೋದಂದರೆ ಸಾಕಷ್ಟು ದುಡ್ಡನ್ನು ವ್ಯಯಿಸಬೇಕಾಗುತ್ತೆ. ಸೊ ಅದರ ಬದಲಾಗಿ ಅದನ್ನು ನಾವು ಮ್ಯಾಥಮೆಟಿಕಲ್ ಅನಾಲಿಸಿಸ್ ಮಾಡಿ ಅದನ್ನು ಮ್ಯಾಥಮೆಟಿಕಲ್ ಮಾಡೆಲ್ ರೀತಿ ಮಾಡಿ ಕಂಪ್ಯೂಟರ್ನಲ್ಲಿ ಸಿಮ್ಯುಲೇಟ್ ಮಾಡಿ ಸಿಗ್ನಲ್ನ ಸಿಮ್ಯುಲೇಟ್ ಮಾಡಿ ಅನಲೈಸ್ ಮಾಡುವಂಥ ನಾಲೆಡ್ಜ್ ಏನಿದೆಯಲ್ಲ ಅದನ್ನು ಈ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ಸಬ್ಜೆಕ್ಟು ನಮಗೆ ತಿಳಿಸ್ಕೊಡುತ್ತೆ. ಸೊ ಇದರಲ್ಲಿ 2 ಟೆಕ್ಸ್ಟ್ ಬುಕ್ಕು ಭಾಳ ಪ್ರಿಫರ್ಡು. ಒಂದು ಆಲನ್ B. ಓಪನ್ಹೇಮ್ ಮತ್ತು ಇನ್ನೊಂದು ಸೈಮನ್ ಹೇಕಿನ್ಸ್. ಮುಂದಿನ ಸಬ್ಜೆಕ್ಟ್ ಬಂದು ಮೆಜರ್ಮೆಂಟ್ಸ್. ಸೊ ಇದರಲ್ಲಿ ಸಿಗ್ನಲ್ಸ್ ಮತ್ತು ಕ್ವಾಂಟಿಟೀಸ್ ಇಲ್ಲಿ ನಾವೇನು ಮೇಲ್ಗಡೆ ನಾವು ಓದಿದ್ವಿ ಅದನ್ನು ಮೆಜರ್ ಮಾಡೋಕ್ಕೆ ಬೇಕಾಗಿರೋವಂಥ ಇನ್ಸ್ಟ್ರೂಮೆಂಟ್ಸ್ ಮತ್ತು ಆ ಇನ್ಸ್ಟ್ರೂಮೆಂಟ್ಸ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋವಂಥ ಸಬ್ಜೆಕ್ಟೇ ಮೆಜರ್ಮೆಂಟ್ಸ್. AK ಸಾನಿ ಅವರು ಅವ್ರ ಟೆಕ್ಸ್ಟ್ ಬುಕ್ಕಲ್ಲಿ ಭಾಳ ಡೀಟೇಲ್ ಆಗಿ ಈ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನು ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಲಾಜಿಕ್ ಡಿಸೈನ್. ಈ ಸಬ್ಜೆಕ್ಟ್ನಲ್ಲಿ ನಾವು ಲಾಜಿಕ್ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅದಕ್ಕೆ ಬೇಕಾಗಿರೋವಂಥ ನಾಲೆಡ್ಜ್ನ ಈ ಸಬ್ಜೆಕ್ಟಿಂದ ಪಡ್ಕೋತೀವಿ. ಉದಾಹರಣೆಗೆ ನಮ್ಮ ಮೊಬೈಲ್ ಚಾರ್ಜಿಂಗ್ನ ನಾವು ತೊಗೊಂಡ್ರೆ ಅದೇನಾದ್ರು 100% ಆಗ್ತಿದ್ದಂಗೆ
ನಮ್ಮ ಚಾರ್ಜರ್ಗೆ ಪವರ್ ಸಪ್ಲೈ ಏನಿದೆಯಲ್ಲ ಆ ಚಾರ್ಜರ್ ಒಳಗಡೆ ಅದು ಡಿಸ್ಕನೆಕ್ಟ್ ಆಗುತ್ತೆ. ಸೊ ಈ ರೀತಿ ಆಗೋವಂಥ ಲಾಜಿಕ್ನ ಹೇಗೆ ಬರೆಯೋದು ಅನ್ನೋದನ್ನು ಇಲ್ಲಿ ಕಲ್ತ್ಕೋಬೋದು. ಇದಕ್ಕೆ ಡೊನಾಲ್ಡ್ ಗಿವೋನ್ ಮತ್ತು ಮಾರಿಸ್ ಮ್ಯಾನೋ ಅನ್ನೋ ಆಥರ್ದು ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡ್ಬೋದು ನೀವು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ನಮ್ಮ ಟಿ ವಿ ರಿಮೋಟಿಂದ ಹಿಡಿದು ನಮ್ಮ ಗಾಡಿ ಸ್ಟಾರ್ಟರ್ ತನಕ ಎಲ್ಲ ಕಡೆನೂ ಇವತ್ತು ಎಲೆಕ್ಟ್ರಾನಿಕ್ಸು ಆವರಿಸ್ಕೊಂಡ್ಬಿಟ್ಟಿದೆ. ಸೊ ಈ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಬಗ್ಗೆ ಯಾವ ಡಿವೈಸಸ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ ಸಬ್ಜೆಕ್ಟ್ ನಮಗೆ ಸಹಕಾರಿಯಾಗುತ್ತೆ. ಇದಕ್ಕೆ ಸೆಡ್ರಾ ಆ್ಯಂಡ್ ಸ್ಮಿತ್, ಮಿಲ್ಮನ್ ಆ್ಯಂಡ್ ಹಲ್ಕಿಯಾಸ್, ರಾಬರ್ಟ್ ಬಾಯ್ಲ್ಸ್ಟೆಡ್ ಮತ್ತು ಡೇವಿಡ್ ಎ ಬೆಲ್ ಅನ್ನೋ ಆಥರ್ಗಳದ್ದು ಟೆಕ್ಸ್ಟ್ ಬುಕ್ಗಳನ್ನು ನೀವು ರೆಫರ್ ಮಾಡ್ಬೋದು. ಮುಂದಿನ ಸಬ್ಜೆಕ್ಟ್ ಬಂದು ಎ ಸಿ ಮತ್ತು ಡಿ ಸಿ ಮಿಷಿನ್ಸ್, ಅಂದರೆ ಈ ಜನ್ರೇಟರ್ಸ್, ಮೋಟಾರ್ಸ್ ಮತ್ತು ಟ್ರಾನ್ಸ್ಫಾರ್ಮರ್ಸ್ ಇವನ್ನೆಲ್ಲನೂ ನಮ್ಮ ಎ ಸಿ ಡಿ ಸಿ ಮಿಷಿನ್ಸ್ನಲ್ಲಿ ಓದ್ತೀವಿ. ಮೋಟರ್ಸ್ ಎಲ್ಲರ ಮನೆ ಪಂಪಿಂದ ಹಿಡಿದು ಫ್ಯಾನ್ ತನಕನೂ ಕೂಡ ನಾವು ಯೂಸ್ ಆಗ್ತಾ ಇದೆ. ಜನ್ರೇಟರ್ ಇಲ್ಲ ಅಂದರೆ ಇವತ್ತು ನಮಗೆ ಪವರ್ ಸಪ್ಲೈನೇ ಬರೋದಿಲ್ಲ. ಟ್ರಾನ್ಸ್ಫಾರ್ಮರ್ಸ್ ಕೂಡ ಭಾಳ ಇಂಪಾರ್ಟೆಂಟು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಎನರ್ಜಿನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ. ಸೊ ಇದೆಲ್ಲ ಮಿಷಿನ್ಗಳ ಬಗ್ಗೆ ಒಂದು ಪ್ರಿನ್ಸಿಪಲ್ಸ್ ಹಾಗೆ ಕನ್ಸ್ಟ್ರಕ್ಷನ್ ಹೇಗೆ ಮಾಡೋದು ಅನ್ನೋ ಒಂದು ನಾಲೆಡ್ಜ್ನ ಈ ಸಬ್ಜೆಕ್ಟ್ ನಮಗೆ ಹೇಳ್ಕೊಡುತ್ತೆ. ಇದಕ್ಕೆ ಅಲೆಕ್ಸಾಂಡರ್ ಲ್ಯಾಂಗ್ಸ್ಡಾರ್ಫ್, MG ಸೇ, ಬಿಂಬ್ರಾ ಮತ್ತು ಫಿಟ್ಸ್ಗೆರಾಲ್ಡ್ ಅನ್ನೋ ಆಥರ್ದು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ನಾವು ಇಂಟರ್ಮೀಡಿಯೇಟ್ ಕೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ 5th ಮತ್ತು 6th ಸೆಮಿಸ್ಟರ್ನಲ್ಲಿ ನಮ್ಮ ಏನು 3rd ಮತ್ತು 4th ಸೆಮಲ್ಲಿ ನಾವು ಬೇಸಿಕ್ ನಾಲೆಡ್ಜ್ ಪಡ್ಕೊಂಡಿದ್ದೀವೋ ಅದ್ರ ಮೇಲೆ ಅಡ್ವಾನ್ಸ್ ಸಬ್ಜೆಕ್ಟ್ಸ್ನ ಹೇಗೆ ಓದ್ತೀವಿ, ಯಾವ್ಯಾವ ಸಬ್ಜೆಕ್ಟ್ಸ್ನ ಓದ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಮೊದಲನೇದು ಮೈಕ್ರೋ ಕಂಟ್ರೋಲರ್ಸ್. ಮೈಕ್ರೋ ಕಂಟ್ರೋಲರ್ಸ್ ಅಂದರೆ ಮಿನಿ ಕಂಪ್ಯೂಟರ್ ಇದ್ದ ಹಾಗೆ. ಇವತ್ತಿನ ಎಲ್ಲ ಸ್ಮಾರ್ಟ್ ಅಪ್ಲಯನ್ಸಸ್ ಏನಿದೆಯಲ್ಲ ಅದರಲ್ಲೆಲ್ಲ ಮೈಕ್ರೋ ಕಂಟ್ರೋಲರ್ಸ್ ಇದ್ದೇ ಇರುತ್ತೆ. ಯಾವುದೇ ಡಿವೈಸಸ್ಗೆ ನಾವು ಒಂದು ಸ್ಮಾಲ್ ಪಾರ್ಟ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲೆಲ್ಲ ಮೈಕ್ರೋ ಕಂಟ್ರೋಲರ್ಸ್ನ ನಾವು ಯೂಸ್ ಮಾಡ್ತೀವಿ. ಅದನ್ನು ತಿಳ್ಕೊಳ್ಳೋದಕ್ಕೆ ಈ ಸಬ್ಜೆಕ್ಟ್ ನಮಗೆ ಭಾಳ ಸಹಕಾರಿಯಾಗುತ್ತೆ. ಮಜೀದಿ ಮತ್ತು ಕೆನೆತ್ ಅಯಾಲಾ ಅನ್ನೋ ಇಬ್ಬರು ಆಥರ್ಸ್ದು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು. ಆಪ್ಆಂಪ್ಸ್ ಆ್ಯಂಡ್ ಲೀನಿಯರೈಸಿಸ್. ಸೊ ಇದು ನಾವು ಅರಿಥ್ಮೆಟಿಕಲ್ ಆಪ್ರೇಷನ್ಸ್ ಮಾಡಬೇಕು ಅಂತಂದರೆ ಹಾಗೆ ಕಂಟ್ರೋಲ್ ಸಿಸ್ಟಮ್ ಆಪ್ರೇಷನ್ಸ್ಗೆ ಬೇಕಾಗಿರುವಂಥ ಸಿಗ್ನಲ್ಸ್ನ ಜನ್ರೇಟ್ ಮಾಡಬೇಕು ಅಂದರೆ ಯಾವ ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ಡಿವೈಸಸ್ನ ಹಾಗೆ ಇಂಟಿಗ್ರೇಟೆಡ್ ಚಿಪ್ಸ್ನ ನಾವು ಯೂಸ್ ಮಾಡಬೇಕು, ಅದರಿಂದ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ಸಬ್ಜೆಕ್ಟ್ಸ್ನಿಂದ ನಾವು ತಿಳ್ಕೊಬಹುದು. ಸೊ ಇದಕ್ಕೆ ರಮಾಕಾಂತ್ ಎ ಗಾಯಕ್ವಾಡ್ ಮತ್ತು ಡೇವಿಡ್ ಎ ಬೆಲ್ ಅನ್ನೋ ಆಥರ್ಸ್ದು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ನಾವು ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊತೀವಿ. ಹೆಸರೇ ಹೇಳೋ ಹಾಗೆ ಡಿಜಿಟಲ್ ಸಿಗ್ನಲ್ಸ್ನ ಫಾಸ್ಟಾಗಿ ಪ್ರಾಸೆಸ್ ಮಾಡೋದಕ್ಕೆ ಬೇಕಾಗಿರೋವಂಥ ಮೆಥಡ್ಸ್ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬೇಕಾಗಿರೋವಂಥ ಪ್ರಾಸೆಸರ್ಸ್ ಬಗ್ಗೆ ಈ ಸಬ್ಜೆಕ್ಟ್ನಿಂದ ನಾವು ತಿಳ್ಕೊಬಹುದು. ಇದಕ್ಕೆ ಪ್ರೋಕಿಸ್, ಮ್ಯಾನಲಕಿಸ್ ಮತ್ತು ಸಂಜಿತ್ ಕೆ ಮಿತ್ರ ಅನ್ನೋವಂಥ ಆಥರ್ಸ್ದು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಡಿಜಿಟಲ್ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿಲಾಕ್ ಅಥವಾ VHDL ಅಂತ ಹೇಳ್ತೀವಿ. VHDL ಅಂದರೆ VHSIC ಅಂತ, ವೆರಿ ಹೈ ಸ್ಪೀಡ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. HDL ಅಂದರೆ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಂತ, ಅಂದರೆ ಹಾರ್ಡ್ವೇರ್ ಹೇಗೆ ಇರಬೇಕು ಅಂತ ಡಿಸ್ಕ್ರೈಬ್ ಮಾಡುವಂಥ ಲ್ಯಾಂಗ್ವೇಜ್. ಸೊ ನಮ್ಗೆ ಏನೋ ಒಂದು ಲಾಜಿಕ್ನ ಇಂಪ್ಲಿಮೆಂಟ್ ಮಾಡೋದಿರುತ್ತೆ, ಅದಕ್ಕೆ ನಾನು ಆ ಲಾಜಿಕ್ನ ಹಾರ್ಡ್ವೇರ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಯಾವ ಲಾಜಿಕ್ ಗೇಟ್ಸ್ನ ಯೂಸ್ ಮಾಡಬೇಕು, ಆಗುತ್ತೋ ಆಗಲ್ವೋ ಅನ್ನೋದನ್ನು ಈವನ್ ಬಿಫೋರ್ ಪುಟ್ಟಿಂಗ್ ಇಟ್ ಇನ್ ಟು ರಿಯಾಲಿಟಿ ನಾವು ಟೆಸ್ಟ್ ಮಾಡಿ ಅದನ್ನು ಅದ್ರ ತಕ್ಕಂಗೆ ನಮ್ಮ ಹಾರ್ಡ್ವೇರ್ನ ನಾವು ಡೆವಲಪ್ ಮಾಡಿ ಡಿಸೈನ್ ಮಾಡುವಂಥ ಸಬ್ಜೆಕ್ಟೇ ಈ VHDL. ಇದಕ್ಕೆ CPLD ಮತ್ತು FPGA ಮುಖಾಂತರ ನಾವು ಈ ಸಬ್ಜೆಕ್ಟ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. CPLD ಅಂದರೆ ಕಾಂಪ್ಲೆಕ್ಸ್ ಪ್ರೋಗ್ರಾಮಬಲ್ ಲಾಜಿಕ್ ಡಿವೈಸಸ್ ಮತ್ತು FPGA ಅಂದರೆ ಫೀಲ್ಡ್ ಪ್ರೋಗ್ರಾಮಬಲ್ ಗೇಟ್ ಅರೇಸ್ ಅಂತ ಕರಿತೀವಿ. ಈ ಎಲ್ಲ ನಾಲೆಡ್ಜ್ನ ನಾವು ಈ ಸಬ್ಜೆಕ್ಟ್ನಿಂದ ನಾವು ತಿಳ್ಕೊಬೋದಾಗಿದೆ. ಇದಕ್ಕೆ ಡಗ್ಲಸ್ ಪೆರ್ರಿ, ಪೆಡ್ರೋನಿ ಅಂತ ಅಂದ್ಬಿಟ್ಟು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಕಂಟ್ರೋಲ್ ಸಿಸ್ಟಮ್ಸ್. ಇದರಲ್ಲಿ 2 ಪಾರ್ಟಲ್ಲಿ ಓದ್ತೀರಾ ನೀವು, ಕ್ಲಾಸಿಕಲ್ ಕಂಟ್ರೋಲ್ ಸಿಸ್ಟಮ್ಸ್ ಮತ್ತು ಮಾಡರ್ನ್ ಕಂಟ್ರೋಲ್ ಥಿಯರಿ ಅಂತ.
ಸೊ ಕಂಟ್ರೋಲ್ ಸಿಸ್ಟಮ್ಸ್ ಅಂದರೆ ಯಾವುದೇ ಒಂದು ಸಿಸ್ಟಮ್ ಪ್ಯಾರಾಮೀಟರ್ನ ನಾವು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡೋವಂಥ ಲಾಜಿಕ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನೇ ಈ ಕಂಟ್ರೋಲ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಉದಾಹರಣೆ ಕೊಡಬೇಕು ಅಂದರೆ, ಒಂದು ಗಾಡಿನ ಓಡಿಸ್ಬೇಕಾದ್ರೆ ನಾವು ಬ್ರೇಕ್ನ ಕಂಟ್ರೋಲ್ ಮಾಡ್ತೀವಲ್ಲ, ದಟ್ ಈಸ್ ಅ ಕಂಟ್ರೋಲ್ ಸಿಸ್ಟಮ್ ಬೇಸಿಕಲಿ. ಆದರೆ ಅಲ್ಲಿ ನಾವು ಹ್ಯೂಮನ್ ಇಂಟರ್ವೆನ್ಷನ್ ಇದೆ, ನಾವು ಅದನ್ನು ನೋಡಿ ನಾವು ಅನಲೈಸ್ ಮಾಡಿ ನಾವು ಬ್ರೇಕ್ ಹಾಕ್ತೀವಿ. ಅದೇ ಒಂದು ಕಂಟ್ರೋಲ್ ಸಿಸ್ಟಮ್ನ ನಾವು ಆಟೋಮೇಷನ್ ಅಥವಾ ಆಟೋಮ್ಯಾಟಿಕ್ಕಾಗಿ ಆಗೋವಂಗೆ ನಾವು ಮಾಡಿದ್ರೆ ದಟ್ ಬಿಕಮ್ಸ್ ಅ ಆಟೋಮ್ಯಾಟಿಕ್ ಕಂಟ್ರೋಲ್ ಸಿಸ್ಟಮ್ಸ್. ಸೊ ವಾಟರ್ ಹೀಟರ್ನಲ್ಲಿ ನಾವು ಯೂಸ್ ಮಾಡೋವಂಥ ಬೈಮೆಟಲ್ ಸ್ಟ್ರಿಪ್ ಇರ್ಬೋದು. ಸೊ ಇದರಿಂದ ವಾಟರ್ ಟೆಂಪ್ರೇಚರ್ ಒಂದು ಲಿಮಿಟ್ ತಲುಪ್ತಿದ್ದಂಗೆ ಪವರ್ ಸಪ್ಲೈ ಕಟ್ ಆಗುತ್ತೆ. ಸೊ ಈ ಕಂಟ್ರೋಲ್ ಸಿಸ್ಟಮ್ನಲ್ಲಿ ನಾವು ಈ ಥರ ಯಾವ ಸಿಸ್ಟಮ್ನ ಕಂಟ್ರೋಲ್ಸ್ನ ಹೇಗೆ ಡಿಫೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಇಡೀ ಸಿಸ್ಟಮ್ನ ನಾವು ಮ್ಯಾಥಮೆಟಿಕಲ್ ಆಗಿ ಮಾಡೆಲ್ ಮಾಡಿ ಅದರ ಮೇಲೆ ನಾವು ಡಿಫ್ರೆಂಟ್ ಕಂಟ್ರೋಲ್ಸ್ನ ನಾವು ಡಿಸೈನ್ ಮಾಡಿ ಸೊ ಟೆಸ್ಟ್ ಮಾಡಿ ನಮ್ಮ ಏನು ರಿಕ್ವೈರ್ಡ್ ಔಟ್ಪುಟ್ ಇದೆ ಅದನ್ನು ನಾವು ಅಚೀವ್ ಮಾಡಿದ್ವಿ ಅಂದರೆ ಆ ಮ್ಯಾಥಮೆಟಿಕಲ್ ಫೈನಲ್ ಮಾಡೆಲ್ನ ತೊಗೊಂಡು ನಾವು ಅದಕ್ಕೆ ತಕ್ಕಂಗೆ ನಾವು ಫೈನಲ್ ಎಕ್ವಿಪ್ಮೆಂಟನ್ನು ನಾವು ಡಿಸೈನ್ ಮಾಡ್ತೀವಿ. ಸೊ ಈ ಮಾಡೆಲಿಂಗ್ ಪಾರ್ಟನ್ನು ಕಂಟ್ರೋಲ್ ಸಿಸ್ಟಮ್ ಸಬ್ಜೆಕ್ಟ್ ನಮಗೆ ಹೇಳ್ಕೊಡುತ್ತೆ. ಸೊ ಇದಕ್ಕೆ ನೀವು ಬೆಂಜಮಿನ್ ಕೋ ಮತ್ತು ಒಗಾಟಾ ನಾರ್ಮನ್ ನೈಸ್ ಅನ್ನೋ ಆಥರ್ಸ್ದು ಟೆಕ್ಸ್ಟ್ ಬುಕ್ನ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಪವರ್ ಎಲೆಕ್ಟ್ರಾನಿಕ್ ಡ್ರೈವ್ಸ್. ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನ ನಾವೇನು ಥರ್ಡ್ ಸೆಮಿಸ್ಟರ್ನಲ್ಲಿ ಓದ್ತೀವೋ ಅದನ್ನೆಲ್ಲನೂ ಕೂಡ ನಾವು ಲೋ ಪವರ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಇದೇ ಎಲೆಕ್ಟ್ರಾನಿಕ್ಸ್ನ ನಾವು ಫಾಸ್ಟ್ ಸ್ವಿಚಿಂಗ್ ಪರ್ಪಸ್ಗೋಸ್ಕರ ಹೈ ಪವರ್ ಅಪ್ಲಿಕೇಶನ್ಸ್ಗೆ ನಾವು ಯೂಸ್ ಮಾಡಿದ್ರೆ ಆ ಡಿವೈಸಸ್ನ ಪವರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತ ಕರಿತೀವಿ ನಾವು. ಸೊ ನಮ್ಮ ಮನೇಲಿರುವಂಥ LED CFLಯಿಂದ ಹಿಡಿದು UPS ತನಕ ಎಲ್ಲನೂ ಕೂಡ ಪವರ್ ಎಲೆಕ್ಟ್ರಾನಿಕ್ ಡಿವೈಸಸ್ಸು. ಇದೇ ರೀತಿ ಈ ಪವರ್ ಎಲೆಕ್ಟ್ರಾನಿಕ್ ಕನ್ವರ್ಟರ್ಸ್ನ ಫಾರ್ ಮೆನಿ ಅದರ್ ಸ್ಟಾರ್ಟಿಂಗ್ ಅಪ್ಲಿಕೇಶನ್ಸ್ ಈ ಡ್ರೈವ್ಸ್ಗೆ ಇದಕ್ಕೆಲ್ಲನೂ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಎರಿಕ್ಸನ್ ಅಂತ ಒಂದು ಬೆಸ್ಟ್ ಟೆಕ್ಸ್ಟ್ ಬುಕ್ ಇದೆ, ಎರಿಕ್ಸನ್ ಅನ್ನೋ ಆಥರ್ದು. ಅದಲ್ದೇ ನೀವು ರಶೀದ್, ನೆಡ್ಮೋಹನ್ ಮತ್ತು ಸಿರಿಲ್ ಲ್ಯಾಂಡರ್ ಅನ್ನೋ ಆಥರ್ದು ಟೆಕ್ಸ್ಟ್ ಬುಕ್ಸ್ನೂ ಕೂಡ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಎಲೆಕ್ಟ್ರಿಕ್ ಪವರ್ ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್. ಇದು ಒನ್ ಆಫ್ ದಿ ಅಪ್ಲಿಕೇಶನ್ ಲೆವೆಲ್ ಸಬ್ಜೆಕ್ಟ್. ಪವರ್ ಎಲ್ಲಿಂದ ಯಾವ್ಯಾವ ರೀತಿ ಉತ್ಪಾದನೆ ಆಗುತ್ತೆ, ಹೇಗೆ ಟ್ರಾನ್ಸ್ಮಿಷನ್ ಮಾಡ್ತಾರೆ ಈ ಒಂದು ಪವರ್ನ, ಎಲ್ಲೋ ಉತ್ಪಾದನೆ ಆಗಿರೋಂಥ ಪವರ್ನ, ಮತ್ತು ಹೇಗೆ ಮನೆ ತನಕನೂ ಪವರ್ ಸಪ್ಲೈ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲೆಲ್ಲ ಇರೋದ್ರಂಥ ಇಂಜಿನಿಯರಿಂಗ್ ಏನೇನು ಅನ್ನೋದ್ರ ಬಗ್ಗೆ ಈ ಸಬ್ಜೆಕ್ಟ್ ತಿಳಿಸ್ಕೊಡುತ್ತೆ. ಸೊ ಇದಕ್ಕೆ MV ದೇಶಪಾಂಡೆ, ಚಕ್ರವರ್ತಿ ಅಂತ ಇಬ್ಬರು ಆಥರ್ದು ಟೆಕ್ಸ್ಟ್ ಬುಕ್ನ ನೀವು ಪವರ್ ಜನ್ರೇಷನ್ಗೆ ನೀವು ಯೂಸ್ ಮಾಡ್ಬೋದು. ತುರಾನ್ ಗೊನೆನ್ ಅನ್ನೋ ಒಬ್ಬ ಆಥರ್ದು ಟೆಕ್ಸ್ಟ್ ಬುಕ್ನ ನೀವು ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ಗೆ ನೀವು ರೆಫರ್ ಮಾಡ್ಬೋದು. ಹಾಗೆ ಸ್ಟೀವನ್ಸನ್ ಅನ್ನೋ ಇನ್ನೊಂದು ಟೆಕ್ಸ್ಟ್ ಬುಕ್ ಇದೆ, ಇದನ್ನು ಕೂಡ ನೀವು ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ಗೆ ಯುಟಿಲೈಸ್ ಮಾಡ್ಕೋಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಸ್ವಿಚ್ ಗೇರ್ ಆ್ಯಂಡ್ ಪ್ರೊಡಕ್ಷನ್. ಸೊ ಇದು ಇಂಟರ್ ಕನೆಕ್ಟೆಡ್ ವಿತ್ ದ ಪ್ರೀವಿಯಸ್ ಸಬ್ಜೆಕ್ಟ್. ಸೊ ನಮ್ಮ ಏನು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಏನಿದೆಯಲ್ಲ, ಈ ಪವರ್ ಜನ್ರೇಷನಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ತನಕನೂ ಇಟ್ ಈಸ್ ಪ್ರೋನ್ ಟು ಡಿಫರೆಂಟ್ ನ್ಯಾಚುರಲ್ ಹಜಾರ್ಡ್ಸ್ ಆ್ಯಂಡ್ ಸ್ವಿಚಿಂಗ್ ಟ್ರಾನ್ಸಿಯೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಲೈಟ್ನಿಂಗ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಫಾಲ್ಟ್ನಿಂದ ಆಗೋವಂಥ ಒಂದು ಡಿಸ್ಟರ್ಬೆನ್ಸ್ ಇರ್ಬೋದು. ಸೊ ಇದಕ್ಕೆ ಈ ಒಂದು ನಮ್ಮ ಜನರೇಟರ್, ಟ್ರಾನ್ಸ್ಮಿಷನ್ ಲೈನ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಏನಿದೆಯಲ್ಲ, ಇದರಲ್ಲಿ ಯೂಸ್ ಮಾಡೋಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಇದೆಲ್ಲನೂ ಕೂಡ ದೇ ಆರ್ ಆಲ್ ಪ್ರೋನ್ ಟು ಸಚ್ ಹಜಾರ್ಡ್ಸ್. ಸೊ ಆ ಶಾರ್ಟ್ ಸರ್ಕ್ಯೂಟ್ ಅಥವಾ ಈ ಥರದ್ದಾದಾಗ ಹೆವಿ ಕರೆಂಟ್ ಬರುತ್ತೆ, ಅದನ್ನು ತಡ್ಕೊಳ್ಳೋ ಅಂಥ ಒಂದು ಕೇಪಬಿಲಿಟಿ ಆ ಎಕ್ವಿಪ್ಮೆಂಟ್ಸ್ಗೆ ಇರೋದಿಲ್ಲ. ಸೊ ಅದರಿಂದ ಇದೆಲ್ಲನೂ ಕ್ರೋರ್ಸ್ ಆಫ್ ರುಪೀಸ್ ಆಫ್ ಎಕ್ವಿಪ್ಮೆಂಟ್ಸ್. ಸೊ ಈ ಎಕ್ವಿಪ್ಮೆಂಟ್ಸ್ನ ನಾವು ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು, ಇದಕ್ಕೆ ಪ್ರೊಟೆಕ್ಷನ್ಗೆ ಯಾವ್ಯಾವ ರೀತಿ ಡಿವೈಸಸ್ ಇದೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಈ ಸ್ವಿಚ್ ಗೇರ್ ಆ್ಯಂಡ್ ಪ್ರೊಟೆಕ್ಷನ್ ಸಬ್ಜೆಕ್ಟ್. ಇದಕ್ಕೆ ನೀವು ಸುನೀಲ್ ಎಸ್ ರಾವ್ ಮತ್ತು ಬದ್ರಿರಾಮ್ ಅನ್ನೋ ಆಥರ್ಸ್ದು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಪವರ್ ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಸ್ಟೆಬಿಲಿಟಿ. ಸೊ ಈ ಸಬ್ಜೆಕ್ಟ್ನಲ್ಲಿ ನಾವು ಈ ಪವರ್ ಸಿಸ್ಟಮ್ ಅಂದರೆ ಏನು ಇಂಟರ್ ಕನೆಕ್ಟೆಡ್ ಜನ್ರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆಯಲ್ಲ ಆಲ್ ಓವರ್ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ, ಈ ಥರ ನಾವು ವಿಜುವಲೈಸ್ ಮಾಡಿಕೊಂಡ್ರೆ, ಸೊ ಈ ಪವರ್ ಸಿಸ್ಟಮ್ನ ಹೇಗೆ ಅನಲೈಸ್ ಮಾಡ್ಬೋದು, ಒಂದು ಪವರ್ ಫ್ಲೋ ಎಲ್ಲಿಂದ ಎಲ್ಲಿಗೆ ಹೇಗೆ ಆಗ್ತಾ ಇದೆ, ಆಮೇಲೆ ಯಾವುದೇ ಒಂದು ಜಾಗದಲ್ಲಿ ಎಲ್ಲೋ ಒಂದು ಕಡೆ ಫಾಲ್ಟ್ ಆದರೆ ಆ ಫಾಲ್ಟು ಯಾವ್ಯಾವ ರೀತಿ ಬೇರೆ ಬೇರೆ ಸಿಸ್ಟಮ್ಸ್ಗೆ ಎಫೆಕ್ಟ್ ಕೊಡುತ್ತೆ.
ಸೊ ಇದನ್ನೆಲ್ಲನೂ ಕೂಡ ಅನಲೈಸ್ ಮಾಡೋವಂಥದ್ದು. ಹಾಗೆ ಆ ಪವರ್ ಸಿಸ್ಟಮ್ನ ಸ್ಟೆಬಿಲಿಟಿನ ಹೇಗೆ ಮೇಂಟೈನ್ ಮಾಡ್ತಾರೆ, ಹೇಗೆ ಅಚೀವ್ ಮಾಡ್ಬೋದು ಅನ್ನೋದನ್ನು ಈ ಸಬ್ಜೆಕ್ಟ್ನಲ್ಲಿ ನಾವು ಓದ್ಬೋದಾಗಿದೆ. ಇದಕ್ಕೆ ಬೆಸ್ಟ್ ಟೆಕ್ಸ್ಟ್ ಬುಕ್ ಅಂದರೆ ಸ್ಟೀವನ್ಸನ್ ಅಂತ ಒಬ್ಬರು ಆಥರ್ದು ಟೆಕ್ಸ್ಟ್ ಬುಕ್ ಇದೆ. ಇದು ಬಿಟ್ಟರೆ ನೀವು ನಗರತ್ ಆ್ಯಂಡ್ ಕೊತಾರಿ ಆಥರ್ದು ಟೆಕ್ಸ್ಟ್ ಬುಕ್ನು ಕೂಡ ನೀವು ರೆಫರ್ ಮಾಡಬಹುದು. ನೆಕ್ಸ್ಟ್ ಬಂದು ಹೈ ವೋಲ್ಟೇಜ್ ಇಂಜಿನಿಯರಿಂಗ್. ಹೈ ವೋಲ್ಟೇಜ್ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಇನ್ಸುಲೇಷನ್. ಸೊ ಇನ್ಸುಲೇಷನ್ ಲೆವೆಲ್ ಆಫ್ ದ ಮೆಟೀರಿಯಲ್ಸ್ ಮತ್ತು ಅದರ ಸ್ಟ್ರೆಸ್ ಅಂದರೆ ಹೈ ವೋಲ್ಟೇಜ್ ಇದ್ದಾಗ ಹೇಗಿರುತ್ತೆ, ಇಲ್ಲಿ ಫೇಸ್ ಮಾಡುವಂಥ ಚಾಲೆಂಜಸ್ ಏನು, ಯಾವ ರೀತಿ ಲ್ಯಾಬ್ಗಳಲ್ಲಿ ಪ್ರಾಕ್ಟಿಕಲಿ ಹೈ ವೋಲ್ಟೇಜ್ ನಾವು ಜನ್ರೇಟ್ ಮಾಡ್ತೀವಿ, ಆ್ಯಂಡ್ ಎ ಸಿ ಡಿ ಸಿ ಇಂಪಲ್ಸ್ ಲೈಟ್ನಿಂಗು ಈ ರೀತಿಯಾದಂಥ ವೋಲ್ಟೇಜಸ್ನ ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಿ, ಅದನ್ನು ಮೆಜರ್ ಮಾಡುವಂಥ ವಿಧಾನ ಹೇಗೆ, ಹಾಗೆ ಇನ್ಸುಲೇಷನ್ಗಳನ್ನು ಈ ಹೈ ವೋಲ್ಟೇಜ್ ಟೆಸ್ಟಿಂಗ್ನ ಹೇಗೆ ಮಾಡ್ತಾರೆ. ಸೊ ಇದೆಲ್ಲದ್ರ ಬಗ್ಗೆ ಈ ಸಬ್ಜೆಕ್ಟ್ನಲ್ಲಿ ನಾವು ತಿಳ್ಕೊಬೋದಾಗಿದೆ. ಸೊ ಇದಕ್ಕೆ ಕಫಲ್ ಮತ್ತು ಝೆಂಗಲ್ ಹಾಗೆ ಕಾಮರಾಜ್ ಮತ್ತು ನಾಯ್ಡು ಅನ್ನೋ ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡ್ಬೋದು ಅನ್ನೋ ಆ ಆಥರ್ಗಳದ ಟೆಕ್ಸ್ಟ್ ಬುಕ್ಸ್ನ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಎಲೆಕ್ಟ್ರಿಕಲ್ ಮೆಷಿನ್ ಡಿಸೈನ್. ಪ್ರಾಬ್ಲಿ ಇದು ಒಂದು ಲಾಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಇಂಟರ್ಮೀಡಿಯೇಟ್ ಲೆವೆಲಲ್ಲಿ. ಸೊ ನೀವು 3rd, 4th, 5th ಮತ್ತು 6th ಸೆಮಿಸ್ಟರ್ನಲ್ಲಿರೋಂಥ ಎಲ್ಲ ಸಬ್ಜೆಕ್ಟ್ಸ್ದು ನಾಲೆಡ್ಜ್ನ ಯುಟಿಲೈಸ್ ಮಾಡಿ ನಮ್ಮ ಎಲೆಕ್ಟ್ರಿಕಲ್ ಮೆಷಿನ್ಸ್ ಅಂದರೆ ನಾನು ಆಗಲೇ ತಿಳಿಸ್ದಂಗೆ ಜನ್ರೇಟರ್, ಮೋಟಾರ್ಸ್ ಆ್ಯಂಡ್ ಟ್ರಾನ್ಸ್ಫಾರ್ಮರ್ಸ್. ಸೊ ಈ ಮಿಷಿನ್ಸ್ನ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ, ಹಾಗೆ ಆ ಡಿಸೈನ್ ಮಾಡ್ಬೇಕಾದ್ರೆ ಯಾವ್ಯಾವ ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ಈ ಸಬ್ಜೆಕ್ಟ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಇದಕ್ಕೆ ನೀವು VN ಮಿತ್ತಲ್ ಮತ್ತು KG ಉಪಾಧ್ಯಾಯ್ ಅನ್ನೋ ಆಥರ್ಸ್ದು ಟೆಕ್ಸ್ಟ್ ಬುಕ್ಸ್ನ ನೀವು ರೆಫರ್ ಮಾಡಬಹುದು. ಇದಾದ ನಂತರ ನಾವು ಅಡ್ವಾನ್ಸ್ ಕೋರ್ಸಸ್ ಅಥವಾ ಎಲೆಕ್ಟಿವ್ಸ್ ಕಡೆಗೆ ಹೋಗೋಣ. ಸೊ ಇದು ನಾನು ನಿಮ್ಗೆ ಆಗಲೇ ತಿಳಿಸ್ದಂಗೆ 7ನೇ ಮತ್ತು 8ನೇ ಸೆಮಿಸ್ಟ್ರಲ್ಲಿ ನೀವೇನು ಇಲ್ಲಿ ತನಕ ನೀವು 3 ವರ್ಷ ಇಂಜಿನಿಯರಿಂಗ್ನಲ್ಲಿ ನೀವು ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ಸ್ ಬಗ್ಗೆ ನೀವು ಕಲ್ತಿರ್ತೀರ, ಇದರ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ನಿಮ್ಮ ಗೋಲ್ಸ್ ಮತ್ತು ನಿಮ್ಮ ಇಲ್ಲಿ ತನಕ ಓದಿರೋದ್ರ ಬಗ್ಗೆ ನಿಮ್ಮ ಸ್ಟ್ರೆಂತ್ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ತನಕ ನೀವು ಓದಿರ್ತೀರಲ್ಲ ಆ ಸಬ್ಜೆಕ್ಟ್ ಬಗ್ಗೆ ಇರೋಂಥ ಹಿಡಿತ ಅದನ್ನು ನೀವು ತಿಳ್ಕೊಂಡು ಇಲ್ಲಿ ಎಲೆಕ್ಟಿವ್ಸ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಸೊ ಇದನ್ನು ಚೂಸ್ ಮಾಡಬೇಕಾಗಿದ್ರೆ ಬೇಕಾಗಿರೋಂಥ ಕ್ರೈಟೀರಿಯಾಸ್ ಬಗ್ಗೆ ಒಂದು ಸಲ ನಾವು ನೋಡೋಣ. ಸೊ ಏನೇನು ಕ್ರೈಟೀರಿಯಾಸ್ ಇದೆ ಎಲೆಕ್ಟಿವ್ ಸಬ್ಜೆಕ್ಟ್ನ ಚೂಸ್ ಮಾಡೋದಕ್ಕೆ? ಮೊದಲನೇ ಕ್ರೈಟೀರಿಯಾ ಬಂದು ನಿಮಗೆ ನಿಮ್ಮ ಗೋಲ್, ನೀವೇನು ಅಚೀವ್ ಮಾಡಬೇಕು ಅಂತಿದ್ರೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಸೊ ಅದ್ರ ಪ್ರಕಾರ ನೀವು ಎಲೆಕ್ಟಿವ್ ಸಬ್ಜೆಕ್ಟ್ನ ಚೂಸ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಸ್ಟ್ರೆಂತ್ಸ್, ನೀವು ಇಲ್ಲಿ ತನಕ ಏನು ಓದಿದಿರಲ್ಲ ಫೌಂಡೇಶನ್ ಕೋರ್ಸಸ್ಸು 3rd, 4th, 5th, 6th ಸೆಮಿಸ್ಟ್ರಲ್ಲಿ, ಸೊ ಇದ್ರ ಮೇಲೆ ನಿಮಗೆ ಯಾವ ಸಬ್ಜೆಕ್ಟ್ ನಿಮಗೆ ಭಾಳ ಒಂದು ಸ್ಟ್ರಾಂಗ್ ಇದೆ, ನಿಮಗೆ ಬೇಸಿಕ್ಸ್ ಚೆನ್ನಾಗಿದೆ, ಹಾಗೆ ನಿಮ್ಮ ಮ್ಯಾಥಮೆಟಿಕ್ಸ್ ಲೆವೆಲ್ ಹೇಗಿದೆ, ನಿಮ್ಮ ಸಬ್ಜೆಕ್ಟ್ಸ್ದು ಹಿಡಿತ ಅನ್ನೋದ್ರ ಮೇಲೆ ನೀವು ಎಲೆಕ್ಟಿವ್ಸ್ನ ಚೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಕೆಲವು ಕೆರಿಯರ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂದರೆ ನೀವು ಯಾವುದ್ರ ಕೆರಿಯರ್ನ ನೀವು ಚೂಸ್ ಮಾಡಬೇಕು ಅಂತಿದ್ದೀರಾ, ವೆದರ್ ಯು ವಾಂಟ್ ಟು ಗೋ ಟು ಎನ್ ಇಂಡಸ್ಟ್ರಿ ಅಥವಾ ರಿಸರ್ಚ್ ಫೀಲ್ಡ್ಗೆ ಹೋಗಬೇಕು ಅಂತಿದ್ದೀರಾ ಅಥವಾ ಇನ್ನೇನಾದ್ರು ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಹೋಗಬೇಕು ಅಂತಿದ್ದೀರಾ. ಸೊ ಈ ನಿಮ್ಮ ಕೆರಿಯರ್ ಓರಿಯೆಂಟೆಡ್ ಅಥವಾ ಸಾಫ್ಟ್ವೇರ್ ಜಾಬ್ಸ್ಗೆ ನೀವು ಹೋಗಬೇಕು ಅಂತಿದ್ದೀರಾ, ಇದರ ಬೇಸಿಸ್ ಮೇಲೆ ನಿಮಗೆ ಈ ಎಲೆಕ್ಟಿವ್ಸ್ನ ನೀವು ಚೂಸ್ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫೈನಲ್ ಇಯರಲ್ಲಿ. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಸಬ್ಜೆಕ್ಟ್ಸ್. ಸೊ ನೀವು ಈ ಇಂಡಸ್ಟ್ರೀಸು ಕೆಲವು ಆಫರ್ ಮಾಡ್ತವೆ ಸಬ್ಜೆಕ್ಟ್ಸು, ಆ ಥರ ಸಬ್ಜೆಕ್ಟ್ಸ್ನ ನೀವು ಚೂಸ್ ಮಾಡ್ಕೊಂಡಾಗ ನಿಮ್ಮ ರೆಸ್ಯೂಮ್ಗೂ ಕೂಡ ಇದು ಭಾಳ ಆ್ಯಡ್ ಆನ್ ಆಗುತ್ತೆ. ಅಂಥ ಸಬ್ಜೆಕ್ಟ್ಸ್ನ ನೀವು ಚೂಸ್ ಮಾಡ್ಬೋದು. ಹಾಗೆ ನಿಮ್ಮ ಫೈನಲ್ ಇಯರ್ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಏನು ಮಾಡ್ತಿರಲ್ಲ ಅದಕ್ಕೆ ಬೇಕಾಗುವಂಥ ಯಾವ್ದಾದ್ರು ಸಬ್ಜೆಕ್ಟ್ ಇದ್ದರೆ ಅದನ್ನು ನೀವು 2 ಸಬ್ಜೆಕ್ಟ್ನ ಓದೋದ್ರ ಬಂದು ಯು ಕ್ಯಾನ್ ಚೂಸ್ ದಟ್ ಸಬ್ಜೆಕ್ಟ್ ಇಟ್ ಸೆಲ್ಫ್ ಆ್ಯಸ್ ಎನ್ ಎಲೆಕ್ಟಿವ್ ಸಬ್ಜೆಕ್ಟ್. ಸೊ ಕೆಲವು ಉದಾಹರಣೆಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಯಾರು ಈ ಕೆರಿಯರಲ್ಲಿ ಸಾಫ್ಟ್ವೇರ್ ಜಾಬ್ ಈ ಥರ ಹೋಗಬೇಕು ಅಂತಿರ್ತಾರೆ ಅವರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಅವರ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಆಗಿ ಚೂಸ್ ಮಾಡ್ಕೋಬೋದು. ಸೊ ಅವ್ರಿಗೆ ಇಂಟರ್ವ್ಯೂನಲ್ಲಿ ಫೇಸ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ಸಬ್ಜೆಕ್ಟ್ಸ್ ಅಥವಾ ಸಾಫ್ಟ್ವೇರ್ಸ್ ಬಗ್ಗೆ ನಿಮ್ಗೆ ಇದು ಗೊತ್ತಿದ್ರೆ ಅದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಪೈಥಾನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಇವತ್ತು ಭಾಳ ಡಿಮ್ಯಾಂಡ್ ಇರೋವಂಥ ಸಬ್ಜೆಕ್ಟು. ಸೊ ಅಂಥದ್ರ ಕಡೆ ನೀವು ಅದನ್ನು ನೀವು ಎಲೆಕ್ಟಿವ್ಸ್ ಆಗಿ ತೊಗೋಬೋದು. ಹಾಗೆ ನೀವು ಅಕಸ್ಮಾತ್ ಏನಾದರೂ ಲೈಕ್ ಇಂಡಸ್ಟ್ರಿ ಇದಕ್ಕೆ ಹೋಗಬೇಕು ಅಂತಂದರೆ ನಿಮಗೆ ಲೈಕ್ ಸ್ಮಾರ್ಟ್ ಗ್ರಿಡ್ ಆಗಿರ್ಬೋದು ಅಥವಾ ಆಟೋಮೇಷನ್ ಸಿಸ್ಟಮ್ಸ್ ಇರ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಸ್, ಎನರ್ಜಿ ಆಡಿಟಿಂಗ್, ಹಾಗೆ ಡಿಮ್ಯಾಂಡ್ ಸೈಡ್ ಮ್ಯಾನೇಜ್ಮೆಂಟ್, ಟೆಸ್ಟಿಂಗ್ ಆ್ಯಂಡ್ ಕಮಿಷನಿಂಗ್, ಸೊ ಆ್ಯಂಡ್ ಸೋಲಾರ್ ಫೋಟೋವೋಲ್ಟಾಯಿಕ್ಸ್, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ಸ್,
ಇಂಡಸ್ಟ್ರಿಯಲ್ ಡ್ರೈವ್ಸ್ ಈ ಥರ ಸಬ್ಜೆಕ್ಟ್ಗಳು ನಿಮಗೆ ಇಂಡಸ್ಟ್ರೀಸ್ಗೆ ಹೋಗಲಿಕ್ಕೆ ಭಾಳ ಸಹಕಾರಿಯಾಗುತ್ತೆ. ಸೊ ನೀವು ರಿಸರ್ಚ್ ಓರಿಯೆಂಟೆಡ್ ಇದ್ದರೆ ಸೊ ಫಝಿ ಲಾಜಿಕ್ಸ್ ಇರ್ಬೋದು, ಹಾಗೆ ಅಡ್ವಾನ್ಸ್ ಪವರ್ ಎಲೆಕ್ಟ್ರಾನಿಕ್ಸ್ ಮತ್ತು HVDC, ಫ್ಯಾಕ್ಟ್ಸ್, ಪವರ್ ಸಿಸ್ಟಮ್ ಆಪ್ರೇಷನ್ ಆ್ಯಂಡ್ ಕಂಟ್ರೋಲ್. ಸೊ ಈ ಥರ ಸಬ್ಜೆಕ್ಟ್ಗಳು ನಿಮಗೆ ರಿಸರ್ಚ್ಗೆ ಸಹಕಾರಿಯಾಗಿರುತ್ತೆ. ಸೊ ನೀವು ಫೈನಲ್ ಆಗಿ ನೀವು ಯಾವ ನಿಮ್ಮ ಕೆರಿಯರ್ ಓರಿಯೆಂಟ್ ಮಾಡಿಕೊಂಡು ನಿಮಗೆ ಯಾವ ಸಬ್ಜೆಕ್ಟ್ನ ಬೇಕೋ ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ನ ನೋಡಿಕೊಂಡು ಆ್ಯಂಡ್ ನಿಮ್ಮ ಫೈನಲ್ ಇಯರ್ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನೀವು ಎಲೆಕ್ಟಿವ್ಸ್ನ ಚೂಸ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಜ್ಞಾನ ಸಿಂಧು ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಕೀಪ್ ವಾಚಿಂಗ್ ಜ್ಞಾನ ಸಿಂಧು. ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ಸ್ ವಿಂಡೋದಲ್ಲಿ ಹಾಕಿ. ಥ್ಯಾಂಕ್ ಯು.